ಸಿಂಗಾರಿ ತೋರಣ ಅಂತ ಕರಿತೀವಿ. ನಿಮ್ಗೆ ನೋಡ್ಬೋದು ಪಟ್ಟಿ ಚಿಕ್ಕದಾಗಿದ್ದು ಮೇಲ್ಗಡೆ ಒಂದು ಜುಟ್ಟು ಆಕಾರದ ಚಿತ್ತಾರ ಅಂತ ಕರೀತಾರೆ. ಚೆಕ್ಕಲ್ ಬಕ್ಕಲ್ ಚಿನ್ನಾಣಿ ಚಿತ್ರಣ, ಎತ್ತಿನ ಬಟ್ಟೆ ಅನ್ನೋ ಚಿತ್ತಾರ, ದೀಪ. ನಮಸ್ಕಾರ ವೀಕ್ಷಕರೇ, ಸಾವಿರಾರು ವರ್ಷಗಳ ಇತಿಹಾಸ ಇರುವ ಹಸೆ ಚಿತ್ತಾರ ಎಂಬ ಸಾಂಪ್ರದಾಯಿಕ ಕಲೆಯನ್ನ ದೇಶ ವಿದೇಶಗಳಲ್ಲಿ ಪರಿಚಯಿಸಿ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದಂಥವರು ನಮ್ಮ ಚಂದ್ರಶೇಖರ್ ಸಿರುವಂತೆಯವರು. ಬನ್ನಿ ಅವರ ಮೂಲಕನೇ ಈ ಕಲೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದುಕೊಳ್ಳೋಣ. ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದಕ್ಕೆ ಮೊದಲದಾಗಿ ನಾನು ನಿಮಗೆ ಅಭಿನಂದನೆ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಸರ್. ಈಗ ಈ ಕಲೆ ಬಗ್ಗೆ ಸರ್ ನೀವು ಒಂದು ಚಿತ್ರಣವನ್ನು ನಮ್ಮ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಡ್ಬೇಕು ಸರ್. ಮೊದಲನೇದಾಗಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದರ ಕುರಿತು ನೀವು ನನಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ರಿ, ಅದಕ್ಕೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎರಡನೇದಾಗಿ ನಿಮ್ಮ ಪ್ರಶ್ನೆ, ಹಸೆ ಚಿತ್ತಾರ ಕಲೆಯ ಕುರಿತು ನಿಮ್ಮ ವೀಕ್ಷಕರಿಗೆ ಒಂದಿಷ್ಟು ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ಹಸೆ ಕಲೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅನ್ನೋದು ತಜ್ಞರ ಅಭಿಪ್ರಾಯ. ಎಷ್ಟು ಕಾಲದಿಂದ ಅಂತ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇತಿಹಾಸಗಳು ಯಾವತ್ತೂ ನಿಖರತೆಯನ್ನು ಹೊಂದಿರಲ್ಲ. ಇತಿಹಾಸಗಳೆಲ್ಲ ಅಂತೆ-ಕಂತೆಗಳ ಮೇಲೆ ಇರುತ್ತೆ, ಅಂದಾಜುಗಳ ಮೇಲೆ ಇರುತ್ತೆ. ಹಾಗಾಗಿ ಇದಕ್ಕೆ ಇಷ್ಟೇ ಕಾಲ ಇತ್ತು ಅಂತ ಹೇಳಕ್ಕಾಗಲ್ಲ. ಸುಮಾರು 9,000 ವರ್ಷಗಳ ಹಿಂದೆ ಕೂಡ ಈ ಹಸೆ ಕಲೆಯಲ್ಲಿ ಬಳಸ್ತಾ ಇರ್ತಕ್ಕಂಥ ಮೋಟಿಫ್ಗಳು ಕೆಲವು ಗುಹಾ ಚಿತ್ರಗಳ ಮೇಲೆ ಇದ್ದಿದ್ದನ್ನ ಗುರುತಿಸೋರು ಇದ್ದಾರೆ. ಅದರಲ್ಲಿ ನಮ್ಮ ಬಾಬು ಶಿವಪೂಜಾರಿಯವರು ಪ್ರಮುಖರು. ಅದೇ ರೀತಿ ನಿಲಿ ಕೊಚ್ಚೋದು ಮತ್ತು ಬಾಸಿಂಗ ನಿಲಿ ಅನ್ನೋದು ಕೂಡ ಕೆಲವು ಕಡೆ ಕಂಡು ಬಂದಿರೋದ್ರ ಬಗ್ಗೆನೂ ದಾಖಲೆಗಳಿದೆ. ಆದ್ರೆ ಕಾಲಮಾನ ಇಷ್ಟೇ ಅಂತ ಹೇಳೋದಕ್ಕೆ ಕಷ್ಟ, ನಿಖರವಾಗಿ ಹೇಳೋದಕ್ಕೆ ಕಷ್ಟ. ನಮ್ಮ ಪೂರ್ವಜರು ಇದನ್ನೆಲ್ಲ ಬಳಸ್ಕೊಂಡು ಬರ್ತಿದ್ರು ಅಂತ ಖಂಡಿತ ಸಾವಿರಾರು ವರ್ಷಗಳಿಂದ ಬಳಸ್ಕೊಂಡು ಬರ್ತಾ ಇರೋದು ನಿಜ. ಆಮೇಲೆ ಹಸೆ ಚಿತ್ತಾರ ಕಲೆಯನ್ನ ನಾನು ಕೈಗೆತ್ಕೊಂಡು ಕಳೆದ 25 ವರ್ಷಗಳಿಂದ ಇದರಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಮತ್ತು ಮೊಟ್ಟ ಮೊದಲ ಬಾರಿಗೆ ಹಸೆ ಚಿತ್ತಾರದ ವಿವಿಧ ವಿನ್ಯಾಸಗಳ ಒಳ ವಿನ್ಯಾಸಗಳ ಕುರಿತು ಅದಕ್ಕೆ ನಮ್ಮ ಜನಪದ ಕಲಾವಿದೆಯರು ಕೊಟ್ಟಿರ್ತಕ್ಕಂಥ ಹೆಸರನ್ನ ಇಟ್ಕೊಂಡು ಅದ್ರ ಬಗ್ಗೆ ಒಂದು ಸಣ್ಣ ಜಿಜ್ಞಾಸೆಯನ್ನ ನಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಆ ಸಣ್ಣ ಜಿಜ್ಞಾಸೆ ಒಳಗೆ ನನಗೆ ಹಲವಾರು ಜೀವಪರ ವಿಷಯಗಳು ಸಿಕ್ಕಿದೆ. ಅದೊಂದು ಭಾರಿ ವಿಶೇಷವಾಗಿದ್ದು. ಈ ತರದ ಜೀವಪರ ವಿಷಯಗಳು ಬೇರೆ ಯಾವುದೇ ಕಲೆನೂ ನನಗೆ ಇದುವರೆಗೂ ಕಂಡು ಬಂದಿಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಂಡು ಬರುತ್ತೆ ಬಿಟ್ರೆ, ಒಂದು ಚಿತ್ರದಲ್ಲ ಅಥವಾ ಇನ್ನೊಂದು ಕಲೆನಲ್ಲ ಅಥವಾ ಒಂದು ಮಂತ್ರದಲ್ಲೂ ಕೂಡ ಅಲ್ಲೊಂದು ಇಲ್ಲೊಂದು ವಿವರ ಕಂಡು ಬರುತ್ತೆ. ಆದ್ರೆ ಈ ಹಸೆ ಚಿತ್ತಾರ ಅನ್ನೋ ಒಂದು ಸಣ್ಣ ಕ್ಯಾನ್ವಾಸ್ ಅಲ್ಲಿ ಬರೆದಿರೋ ಕಲೆ, ಅದು ಕೆಮ್ಮಣ್ಣನ್ನು ಬಳಸಿ ಗೋಡೆ ಮೇಲೆ ಕೆಮ್ಮಣ್ಣನ್ನು ಹಚ್ಕೊಂಡು ಅಕ್ಕಿ ಹಿಟ್ಟಲ್ಲಿ ಬರೆದಿರ್ತಕ್ಕಂಥ ಕಲೆ ಇದೆಯಲ್ಲ, ಆ ಕಲೆಯ ಮೂಲಕ ಇಡೀ ಜನಜೀವನದ ಅಥವಾ ಮನುಷ್ಯರ ಜೀವನದ ಸಂಪೂರ್ಣ ಚಿತ್ರಣವನ್ನು ಅವ್ರು ಕಟ್ಕೊಡ್ಬೇಕು ಪ್ರಯತ್ನ ಪಟ್ಟು. ಸ್ಟೋರಿನ ಇಡೀ ಜೀವನದ ಕತೆ, ಹುಟ್ಟಿನಿಂದ ಸಾಯುವವರೆಗಿನ ಎಲ್ಲ ಹಂತದ ಇದನ್ನು ಕಟ್ಕೊಡೋದಕ್ಕೆ ಅದು ಬರೀ ಒಂದು ಚಿತ್ತಾರದಲ್ಲಿ. ಇವರೆಲ್ಲರೂ ಯಾರು ಅಂತ ಕೇಳಿದ್ರೆ ಅನಕ್ಷರಸ್ಥ ಹೆಣ್ಣು ಮಕ್ಕಳು. ನಾವಿವತ್ತು ಸೋಕಾಲ್ಡ್ ವಿದ್ಯಾವಂತರು ಅಂತ ಕರಿತೀವಲ್ಲ, ಅವರಲ್ಲ. ಏನು ಬಗ್ಗೆ ಅಕ್ಷರ ಗೊತ್ತಿಲ್ಲ, ಆದ್ರೆ ಅವರು ಅವಿದ್ಯಾವಂತ ಆಗಿರ್ಲಿಲ್ಲ. ನಾವ್ ಇದನ್ನ ಬಾರಿಗೆ ಸೂಕ್ಷ್ಮ ಗಮನಿಸ್ಬೇಕು. ಅಕ್ಷರ ಕಲ್ತವರೆಲ್ಲರೂ ವಿದ್ಯಾವಂತರಲ್ಲ. ಅಕ್ಷರ ಗೊತ್ತಿಲ್ಲದೆ ಜೀವನದ ಬಗ್ಗೆ ತುಂಬಾ ದೀರ್ಘವಾಗಿ ಆಲೋಚನೆ ಮಾಡಿ ಅದಕ್ಕೊಂದು ರೂಪ ಕೊಟ್ಟ ಕಲಾವಿದೆಯರು ಅಂತ ಏನಾದ್ರು ಇದ್ರೆ ಅದು ನಮ್ಮ ದೇವರ ತಾಯಂದಿರು, ಅಜ್ಜಿಯಂದಿರು,
ತಲತಲಾಂತರದಿಂದ ಕೊಟ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಎಷ್ಟು ಅರ್ಥ ಇದೆ ಅಂತಂದ್ರೆ ಒಂದೊಂದು ಮೋಟಿಫ್ ಕೂಡ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಒಂದೊಂದು ಒಳವಿನ್ಯಾಸ, ಮೋಟಿಫ್ ಅನ್ನೋದು ನಾನು ಏನ್ ಬಳಸೋಣ, ಒಳವಿನ್ಯಾಸಗಳು. ಆ ಒಳವಿನ್ಯಾಸಗಳಿಗೆ ಪ್ರತಿಯೊಂದಕ್ಕೂ ಒಂದು ಹೆಸರು ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಭಾರಿ ದೀರ್ಘ ಅರ್ಥ ಇದೆ. ಉದಾಹರಣೆಗೆ ಎಳೆ ಅಂತ ಕರೀತಾರೆ ಅವರು. ಹಸೆ ಚಿತ್ತಾರ ಬರೀಬೇಕಾದ್ರೆ ಮೊದಲು ಎಳೆ ಹಾಕ್ತಾರೆ. ಆ ಎಳೆ ಅನ್ನೋದು ಏನಿದೆಯಲ್ಲ ಅದು ಮನುಷ್ಯ ಸಂಬಂಧದ ಎಳೆಗಳನ್ನ ಸಾಂಕೇತಿಕರಿಸುತ್ತೆ. ಆ ಮನುಷ್ಯ ಸಂಬಂಧದ ಎಳೆಗಳ ಮೂಲಕ ಪ್ರತಿ ಮನುಷ್ಯನು ಅವನವನ ಬದುಕಿಗೆ ಅವನವದೇ ಆದ ಒಂದು ಚೌಕಟ್ಟನ್ನು ಕಟ್ಕೊಂಡಿರ್ತಾನೆ. ಆ ಚೌಕಟ್ಟನ್ನು ಅದು ಇಂಡಿಕೇಟ್ ಮಾಡುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ. ಅದು ಗಂಡಿರ್ಬೋದು, ಹೆಣ್ಣಿರ್ಬೋದು. ಗೊತ್ತಾಯ್ತಾ? ಅವ ಮನುಷ್ಯ ಒಂಟಿಯಾಗಿರ್ಬೇಕಾದ್ರೆ ಅವನಿಗೊಂದು ಚೌಕಟ್ಟು ಇದ್ರೆ, ಆತ ಮದುವೆಯಾಗಿ ಸಂಸಾರಸ್ಥನ ತಕ್ಷಣ ಒಂದು ಚೌಕಟ್ಟು ಬರುತ್ತೆ. ಅಥವಾ ಒಂದು ಸಂಬಂಧಿಕರ ಮನೆಗೆ ಹೋದಾಗ ಅಲ್ಲೊಂದು ಅವನಿಗೆ ಚೌಕಟ್ಟು ಬರುತ್ತೆ. ಅಥವಾ ಬೇರೆ ಸ್ನೇಹಿತರ ಮನೆಗೆ ಹೋದಾಗ ಅಲ್ಲೊಂದು ಚೌಕಟ್ಟು ಬರುತ್ತೆ. ಅಪರಿಚಿತರ ಮನೆಗೆ ಹೋದಾಗ ಅಲ್ಲೊಂದು ಚೌಕಟ್ಟು ಬರುತ್ತೆ. ಎಲ್ಲಾ ಕಡೆ ಹೋದಾಗ ಅವ ಚೌಕಟ್ಟೊಳಗೆ ಬದುಕಬೇಕು. ಆ ಚೌಕಟ್ಟೊಳಗೆ ತನ್ನ ನಡಾವಳಿಗಳನ್ನ ಪ್ರದರ್ಶನ ಮಾಡಬೇಕು. ಇದನ್ನ ಎಳೆಗಳ ಮೂಲಕ ಅತ್ಯಂತ ಅರ್ಥಪೂರ್ಣವಾಗಿ ಒಬ್ಬ ಅನಕ್ಷರಸ್ಥ ಹೆಣ್ಣು ಮಗಳು ಆದ್ರೆ ಅತ್ಯಂತ ಶ್ರೀಮಂತ ವಿದ್ಯಾವಂತ ಆಲೋಚನೆಗಳುಳ್ಳ ಹೆಣ್ಣು ಮಗಳು ಚಿತ್ರಿಸ್ಕೊಟ್ಟಿಯಾಳೆ ಅನ್ನೋದು ಮುಖ್ಯ. ಅದೇ ರೀತಿ ಎರಡನೇದು ಹೇಳ್ಬೇಕಂದ್ರೆ ನಿಲಿ ಕೊಚ್ಚೋದು ಅಂತ ಮಾಡ್ತಾರೆ. ಬರೀ ಸ್ಲ್ಯಾಂಟ್ ಲೈನ್ ಹೊಡೆದವಾಗ ನಿಲಿ ಅಂತ ಅನ್ಸ್ಕೊಳತ್ತದು. ನಿಲಿ ಮೀನ್ಸ್ ನಿಲುವುಗಳು ಅಂತ ಏನು ಕನ್ನಡ ಪದಗಳಿದಾವ, ಆ ನಿಲುವುಗಳು ಪದದ ಒಂದು ಸಾಂಕೇತಿಕರಣ. ಅದು ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂತಂದ್ರೆ ನಮ್ಮ ಅಜ್ಜಿಯಂದಿರು, ನಾವು ನಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ನಿಲುವು ಹುಟ್ಟಿದಾಗಲೂ ಆ ನಿಲುವು ತುಂಬಾ ಸ್ಪಷ್ಟವಾಗಿರುತ್ತೆ ನಮ್ಮ ಮನಸ್ಸಿನಲ್ಲಿ. ಬಟ್ ಅದನ್ನ ಇನ್ನೊಬ್ಬರ ಎದುರುಗಡೆ ನಾವು ಪ್ರೆಸೆಂಟ್ ಮಾಡೋ ಟೈಮ್ ಅಂದ್ರೆ ಮಂಡನೆ ಮಾಡೋ ಟೈಮಲ್ಲಿ ನಾವು ಅದನ್ನ ಸ್ವಲ್ಪ ಪಾಲಿಶ್ ಮಾಡ್ತೀವಿ ಮತ್ತು ಬೆಂಡ್ ಮಾಡ್ತೀವಿ. ಬೆಂಡ್ ಅಂದ್ರೆ ವಿನಯವಂತಿಕೆಯ ಮೂಲಕ ನಾವು ಹೇಳ್ತೀವಿ ಇನ್ನೊಬ್ಬರ ಮುಂದೆ. ಆ ವಿನಯವಂತಿಕೆ ಅನ್ನೋದು ಒಂದು ಬೆಂಡ್, ಬಾಡಿ ಬೆಂಡ್ ಆಗುತ್ತೆ. ಅಥವಾ ನಮ್ಮ ಆಲೋಚನೆಯನ್ನು ಸ್ವಲ್ಪ ಬೆಂಡ್ ಮಾಡ್ಕೊಳ್ತೀವಿ, ತಗ್ಗಿ ಬಗ್ಗೆ ಅನ್ನೋ ಒಂದು ಅರ್ಥದಲ್ಲಿ. ಆ ರೀತಿ ತಗ್ಗಿ ನಮ್ಮ ಧ್ವನಿಯನ್ನ ಅಲ್ಲಿ ಮಂಡನೆ ಮಾಡ್ತೀವಿ ಅನ್ನೋದನ್ನ. ಎರಡನೇದಾಗಿ ನಿಲಿ ಕೊಚ್ಚು ಅಂತ ಬರುತ್ತೆ ಅದ್ರ ಮೇಲ್ಗಡೆ ಒಂದು. ಆ ನಿಲಿ ಕೊಚ್ಚು ಅನ್ನೋದು ನಾವು ಯಾವ ವಿಷಯವನ್ನು ಮಂಡನೆ ಮಾಡ್ತೀವೋ ಆ ವಿಷಯಕ್ಕೆ ಒಂದು ಪ್ರತಿಕ್ರಿಯೆ ಬರುತ್ತೆ. ಅದು ಪೂರಕವೂ ಇರ್ಬೋದು, ವಿರೋಧವೂ ಇರ್ಬೋದು, ಸಮಾನಾಂತರವಾಗಿ ಇರ್ಬೋದು, ಗೊತ್ತಿಲ್ಲ ನಮ್ಗದು. ಯಾವುದೇ ಒಂದು ವಿಷಯನೇ ಯಾವುದೋ ಒಬ್ಬ ವ್ಯಕ್ತಿ ಮುಂದೆ ಮಂಡನೆ ಮಾಡಿದಾಗ ನಮ್ಗೆ ಏನು ವಾಪಸ್ ಪ್ರತಿಕ್ರಿಯೆ ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಆ ಪ್ರತಿಕ್ರಿಯೆ ಬರೋದನ್ನ ನಿಲಿ ಕೊಚ್ಚು ಅಂತ ಕರೀತಾರೆ. ಕೊಚ್ಚು, ಇಲ್ಲಿ ಕೊಚ್ಚು ಅನ್ನೋ ಪದನೇ ಯಾಕೆ ಬಳಸೋದು ಅನ್ನೋ ಒಂದು ಪ್ರಶ್ನೆ ನಿಮ್ಗೆ ಬರ್ಬೋದು, ಸಾಮಾನ್ಯ ಬರುತ್ತೆ. ನಿಮ್ಗೆ ಕೇಳಿರ್ಬೋದು, ಯಾವ್ದಾದ್ರು ಒಬ್ಬ ಮನುಷ್ಯ ತನ್ನನ್ನು ತಾನು ಬಾರಿ ಹೊಗಳ್ಕೊಳ್ತಾ ಇದ್ರೆ ನಮ್ಮಲ್ಲೆಲ್ಲ ಆಡು ಮಾತಲ್ಲಿ ಏನ್ ಹೇಳ್ಕೊಳ್ತಾರೆ, ಅವನ ಬಗ್ಗೆ ಅವನೇ ಎಂತ ಕೊಚ್ಕಂತ ಮಾರಾಯ ಅಂದ್ರೆ ಕೊಚ್ಕೊಳ್ಳೋದು ಅಂದ್ರೆ ಹೇಳ್ಕೊಳ್ಳೋದು, ಅದು ಒಂದಾಯ್ತು. ಇನ್ನೊಂದು 4 ಜನ ಗಂಡ ಹೆಣ್ಣ ಒಂದ್ ಕಡೆ ಕೂತ್ಕೊಂಡು ಚರ್ಚೆ ಮಾಡ್ತಿರ್ತಾರೆ, ಏನೋ ಒಂದು ಮಾತಾಡ್ತಿರ್ತಾರೆ, ಸುಮ್ಮನೆ ಮಾತಾಡ್ತಿರ್ತಾರೆ. ಬೆಳಗ್ಗೆ ನೋಡ್ತೀರಿ ಮಾತಾಡ್ತಿರ್ತೀರಿ, ಮಧ್ಯಾಹ್ನ ನೋಡ್ತೀರಿ ಮಾತಾಡ್ತಿರ್ತೀರಿ, ಸಂಜೆ ನೋಡ್ತೀರಿ ಮಾತಾಡ್ತಿರ್ತಾರೆ. ನಾವೇನ್ ಹೇಳ್ತೀವಿ ಅದ್ರ ಬಗ್ಗೆ ಅಂತಂದ್ರೆ ಅವ್ರಿಗೆ ಏನ್ ಬೇರೆ ಕೆಲಸ ಇಲ್ಲ ನಮ್ಮ ಏನ್ ಬೆಳಗ್ಗೆಯಿಂದ ಹರಟೆ ಕೊಚ್ಕಂತ ಕೂತಿಯಲ್ಲ, ಹರಟೆ ಅರ್ಥದ ಬರುತ್ತೆ. ಅಂದ್ರೆ ಆ ಕೊಚ್ಚು ಅನ್ನೋದಕ್ಕೆ ಸಂಪೂರ್ಣವಾದ ಪರಿಪೂರ್ಣವಾದ ಅರ್ಥ ಏನು ಅಂತಂದ್ರೆ ಮಾತುಕತೆ ಅಂತ. ಈ ಇಡೀ ಜೀವನ ಇದೆಯಲ್ಲ ನಮ್ದು, ನಮ್ಮ ಮನುಷ್ಯರ ಇಡೀ ಜೀವನ ಇದೆಯಲ್ಲ, ಇಡೀ ಜೀವನ ಮಾತುಕತೆ ಇಲ್ಲದೆ ಇಲ್ಲ. ಮಾತುಕತೆನೇ ಬದುಕಿನ ಪ್ರಧಾನ ಬಂಡವಾಳ ಅನ್ನೋದನ್ನ ಒಬ್ಳು ಜನಪದ ಕಲಾವಿದೆ, ನಾನು ಮತ್ತೆ ಹೇಳ್ತೀನಿ, ಜನಪದ ಕಲಾವಿದೆ, ಅನಕ್ಷರಸ್ಥ ಕಲಾವಿದೆ, ಅತ್ಯಂತ ಅರ್ಥಪೂರ್ಣವಾಗಿ ಹಸೆ ಚಿತ್ತಾರದಲ್ಲಿ ಪ್ರಮುಖ ಒಳವಿನ್ಯಾಸವಾಗಿ ಬಳಸ್ತಾಳೆ ಅದನ್ನ. ಯಾವುದೇ ಪ್ರಕಾರದ ನೀವು ಹೊಸ ಚಿತ್ತಾರ ತಗೊಂಡ್ರೆ ಆ ನಿಲಿ ಕೊಚ್ಚು ಅನ್ನೋದು ಇದ್ದೇ ಇರ್ತದೆ. ಭೂಮಣ್ಣೆ ಬುಟ್ಟಿ ಮೇಲೂ ಕೂಡ ನಿಲಿ ಕೊಚ್ಚು ಅನ್ನೋದು ಇದ್ದೇ ಇರ್ತದೆ, ಇರ್ಲೇಬೇಕದು. ಅಂದ್ರೆ ಜೀವನ ನಿಂತಿರೋದೇ ಮಾತುಕತೆ ಮೇಲೆ ಅನ್ನೋದನ್ನ ಅವಳು ಇಂಡಿಕೇಟ್ ಮಾಡ್ತಾಳೆ. ಅಂದ್ರೆ ಅವಳು ಆಲೋಚನೆ ಎಷ್ಟಿತ್ತು, ಈ ಜೀವನ ನಿಂತಿರೋದೇ ನಮ್ಮ ಮನುಷ್ಯರ ಮಧ್ಯದ ಮಾತುಕತೆ ಮೂಲಕ ಅನ್ನೋದಿದೆಯಲ್ಲ. ನಿಮ್ಗೆ ನೋಡಿ, ತೀರಾ ಸಂತೋಷ ಆದವಾಗ ಯಾರ ಹತ್ರ ನೀವು ಹಂಚ್ಕೋಬೇಕು ಅಂದ್ರೆ ಮಾತುಕತೆ ಆಡ್ಬೇಕು, ಅವಾಗ ಸಂತೋಷ ಇಮ್ಮಡಿ ಆಗುತ್ತೆ. ತೀರಾ ದುಃಖ ಆದವಾಗ ನೀವು ಯಾರ ಹತ್ರ ಹಂಚ್ಕೋಬೇಕು, ಅವಾಗ ದುಃಖ ಕಮ್ಮಿ ಆಗುತ್ತೆ. ಅರೆ ಏನಿದು, ಸಂತೋಷ ಆದವಾಗ ಹಂಚ್ಕೊಂಡ್ರೆ ಜಾಸ್ತಿ ಆಗುತ್ತೆ, ದುಃಖ ಇದ್ದಾಗ ಹಂಚ್ಕೊಂಡ್ರೆ ಕಮ್ಮಿ ಆಗುತ್ತೆ ಅನ್ನೋದಿದೆಯಲ್ಲ, ಅದು ಮಾತುಕತೆ ಇರುವ ಶಕ್ತಿ. ಹಂಗಾಗಿ ಅವಳು ನಿಲಿ ಕೊಚ್ಚು ಅನ್ನುವ ಮೋಟಿಫ್ ಅನ್ನ ಎಲ್ಲಾ ಚಿತ್ರದ ಪ್ರಧಾನ ಅಂಶವನ್ನಾಗಿ ಮಾಡಿದ್ದಾಳೆ.
ಅರ್ಥ ಆಯ್ತಾ ನಿಮ್ಗೆ? ಏನು ಓದಿಲ್ಲ, ಓದಿಲ್ಲ, ಅದೇ ಫಾರ್ಮಲ್ ಎಜುಕೇಶನ್ ಇಲ್ಲ, ಆದ್ರೂ ಒಂದು ಅದು knowledge ಇದೆ life, ಅವ್ರಿಗೆ. ಹೌದು. ಜೀವನದ ಕಲ್ಸಿದೆ ಅವರಿಗೆ ಪಾಠ. ಜೀವನದ ಪಾಠ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ಕಲಿಸಿದೆ. ನಾವೆಲ್ಲರೂ ಆಲೋಚನೆ ಮಾಡೋದಕ್ಕಿಂತ ಹೆಚ್ಚು ಮಟ್ಟದಲ್ಲಿ ಬದುಕಿನ ಕುರಿತು ಆಲೋಚನೆ ಮಾಡೋದ್ರಿಂದ ಅದೊಂದು ಬಾಸಿಂಗನಿಲಿ ಅನ್ನೋ ಒಂದು ಮೋಟಿಫ್ ಇದೆ, ಅದರ ಒಳ ವಿನ್ಯಾಸ. ಆ ಬಾಸಿಂಗನಿಲಿ ಕೂಡ ಅಷ್ಟೇ ತುಂಬಾ ಮೀನಿಂಗ್ಫುಲ್ ಆಗಿದೆ. ಹೆಂಗೆ ಅಂತಂದ್ರೆ, ಈ ನಿಲಿ ಅಂದ್ರೆ ಮಾತುಕತೆ ಅಂತಂದ ನಾನು, ನಿಲಿ ಕೊಚ್ಚೋದು ಅಂದ್ರೆ, ನಿಲಿ ಅಂದ್ರೆ ನಮ್ಮ ನಿಲುವುಗಳನ್ನು ಹೇಳೋದು ಅಂದ್ರೆ ನಮ್ಮ ಅಭಿಪ್ರಾಯಗಳನ್ನು ಹೇಳೋದು ಅಂತಂದ್ರೆ. ಈ ಬಾಸಿಂಗ ನಿಲಿನಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಬಾಸಿಂಗ ಅಂತಂದ್ರೆ ಮದುವೆ ಟೈಮಲ್ಲಿ ಹಣೆ ಕಟ್ಟೋದು ಅಂದ್ರೆ ಜವಾಬ್ದಾರಿಯ ಸಂಕೇತ ಅಂತ. ಈ ಮನೆಯಲ್ಲಿ ಹಳೆ ಅಜ್ಜಿಂದ್ರು ಅವರೆಲ್ಲ ಇದ್ರೆ ಕೇಳಿರ್ಬೇಕು ನೀವು, ಬಾರಿ ಮದುವೆ ಆಗದೆ ಹಾರಾಡ್ತಾ ಇರೋ ಹುಡುಗರು ಹುಡುಗಿಯರು ಇದ್ರೆ ಅವ್ರು ಹೇಳ್ತಾರೆ, ನೀನ್ ಹಣೆಗೊಂದು ಬಾಸಿಂಗ ಬೀಳಿ ಯಾವಾಗ ಗೊತ್ತಾಗ್ತದೆ ಅಂತ. ಅದ್ರ ಅರ್ಥ ಏನಂದ್ರೆ ನಿಮ್ಗೆ ಜವಾಬ್ದಾರಿ ಬಿದ್ದಾಗ ನಿಮ್ಗೆ ಗೊತ್ತಾಗ್ತದೆ ಅನ್ನೋದು ಅರ್ಥ. ಈ ಜವಾಬ್ದಾರಿ ಬಿದ್ದಾಗೆಲ್ಲ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಬಹಿರಂಗವಾಗಿ ಆಡೋ ಮಾತುಗಳನ್ನ ಕಮ್ಮಿ ಮಾಡ್ಕೊಳ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಹಂಗಂತ ಆ ಮಾತುಗಳು ಇರಲ್ಲ ಅಂತಲ್ಲ, ಅದು ಅಂತರಂಗದಲ್ಲೇ ಇರುತ್ತೆ. ಈ ಅಂತರಂಗದಲ್ಲಿ ಆಡುವ ಮಾತುಗಳನ್ನ ಬಾಸಿಂಗ ನಿಲಿಯ ಮೂಲಕ ಅವಳು ಸಾಂಕೇತಿಕರಿಸ್ಯಾಳೆ. ಅದಕ್ಕೆ ಕ್ರಾಸ್ ಲೈನ್ ಬರಲ್ಲ. ಅಂದ್ರೆ ನಾವು ಮನಸ್ಸೊಳಗೆ ಏನ್ ಮಾತಾಡ್ಕೊಂತೀವಿ ಅದಕ್ಕೆಲ್ಲ ಉತ್ತರ ಇರುತ್ತೆ, ಯಾರು ಉತ್ತರ ಕೊಡಲ್ಲ. ಅದಕ್ಕೆ ನಾವೇ ಮಾತಾಡ್ಬೇಕು, ನಾವೇ ಉತ್ತರ ಕೊಟ್ಕೋಬೇಕು ಅಷ್ಟೇ. ಹಾಗಾಗಿ ಅದು ಏಕಮುಖ. ಅರ್ಥ ಆಯ್ತಾ? ಇದನ್ನ ಬಾಸಿಂಗ ನಿಲಿ ಅಂತ ಕರೀತಾರೆ. ಇದ್ರ ಜೊತೆಗೆ ಬಾಸಿಂಗ ನಿಲಿ ಅಂದ್ರೆ ಇನ್ನೊಂದು ಏನು ಅಂತಂದ್ರೆ, ನಾವೆಲ್ಲ ಯಾರನ್ನೋ ಒಂದು ಪ್ರಶ್ನೆ ಕೇಳಿದ್ರೆ ನೀವು ಎಷ್ಟೊತ್ತು ಮೌನವಾಗಿರಬಲ್ರಿ ಅನ್ನೋ ಪ್ರಶ್ನೆ ಕೇಳಿದವ ನಾನು, ಅನೇಕರು ಕೊಡ್ತಾರೆ 5 ನಿಮಿಷ 10 ನಿಮಿಷ, ಕೆಲವರು ಗಂಟೆ ಅಂತೆಲ್ಲ ಹೇಳ್ತಾರೆ. ನಾನು ಹೇಳ್ತೀನಿ, ನೀವು ಒಂದು ಕ್ಷಣ ಕೂಡ ಮೌನವಾಗಿ ಇರಲ್ಲ ಅಂತ ಹೇಳ್ತೀನಿ. ಅದು ಅರ್ಥ ಆಗಲ್ಲ. ಮನಸ್ಸಿನೊಳಗೆ ಮನುಷ್ಯ ಯಾವತ್ತು ಮನಸ್ಸಿನೊಳಗಡೆ ಮಾತಾಡ್ಕೊಂತಾನೆ ಇರ್ತಾನೆ. ಆ ಮಾತು ನಿಲ್ಸೋದಿಲ್ಲ. ಏನಾದ್ರೂ ಒಂದು ನಡೀತಾ ಇರ್ತದೆ, ರಾತ್ರಿ ನಿದ್ರೆನಲ್ಲೂ ಕೂಡ ಮಾತಾಡ್ತಾನೆ ಇರ್ತಾನೆ ಅವನು. ಆ ಮಾತಾಡೋದೇ ಅವನ ಬದುಕಿನ ಲಕ್ಷಣ, ಬದುಕಿರುವ ಲಕ್ಷಣ ಕೂಡ. ಬಟ್ ಅದಕ್ಕೆ ಉತ್ತರ ಇರಲ್ಲ. ಯಾಕೆ ನಾವು ತುಂಬಾ ಜನ ಕೇಳೋದಿಲ್ಲ. ನಾನು ಹೇಳ್ತೀನಿ, ನೀವು ಒಂದು ಕ್ಷಣ ಕೂಡ ಮೌನವಾಗಿರಲ್ಲ. ನೀವು ಮಾತಾಡ್ತಾನೆ ಇರ್ತೀರಾ, ಆದ್ರೆ ಅದು ಹೊರಗೆ ಕಾಣಲ್ಲ. ನೀವು ನಿಶ್ಶಬ್ದವಾಗಿರ್ತೀರಾ ಅಷ್ಟೇ, ಶಬ್ದ ಮಾಡಲ್ಲ, ನಿಶ್ಶಬ್ದವಾಗಿರ್ತೀರಾ. ಆದ್ರೆ ಮಾತು ನೀವು ನಿಲ್ಸಿರಲ್ಲ ಅಂತ ಹೇಳ್ತೀನಿ. ಬಾಸಿಂಗನಲ್ಲಿ ಅದನ್ನ ಇಂಡಿಕೇಟ್ ಮಾಡುತ್ತೆ. ನೀವು ಹೋಗ್ತೀರಾ. ಈ ತರದ್ದು ಅನೇಕ ವಿಷಯಗಳು ಅದರಲ್ಲಿದ್ದಾವೆ. ಈ ಚಿತ್ರದಲ್ಲಿ ಬರೋ ಬಾಸಿಂಗ ನಿಲಿ ಅನ್ನೋದೇನಿದೆಯಲ್ಲ, ಅದು ಆ ತರ ಒಂದು ಕಾನ್ಸೆಪ್ಟ್ ಇದೆ, ಇಂಡಿಕೇಟ್ ಮಾಡುತ್ತೆ. ಇಲ್ಲಿದೆ, ನಿಮ್ಗೆ ಉದಾಹರಣೆ ಕೊಡ್ಬೇಕಂದ್ರೆ, ಬಾಸಿಂಗ ನಿಲಿ ಅಂದ್ರೆ ಇದನ್ನ ಬಾಸಿಂಗ ನಿಲಿ ಅಂತ ಹೇಳ್ತಾರೆ. ಇದನ್ನ ನಿಲಿ ಕೊಚ್ಚೋದು ಅಂತ. ಇನ್ನೊಂದು ಹೇಳಿ ನಾನು ಈ ಮೋಟಿವ್ಗಳ ಬಗ್ಗೆ ಹೇಳೋದನ್ನ ನಿಲ್ಲಿಸ್ತೀನಿ. ಇದನ್ನ ಸೂರ್ಯ ಚಂದ್ರ ಅಂತ ಇಂಡಿಕೇಟ್ ಮಾಡ್ತಾಳೆ ಜನಪದ ಕಲಾವಿದಕ್ಕೆ. ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ, ಎಷ್ಟು ವೈಜ್ಞಾನಿಕವಾಗಿ ಅವಳು ಆಲೋಚನೆ ಮಾಡಿದಾಳೆ ಅಂತಂದ್ರೆ, ಸೂರ್ಯ ಅಥವಾ ಚಂದ್ರನಲ್ಲಿ ಒಂದು ಯಾವುದೋ ಕಾಯ ಹೋಯ್ತು ಅಂತಂದ್ರು ಈ ಭೂಮಿ ಇರಲ್ಲ. ಈ ಭೂಮಿ ಇಲ್ಲ ಅಂದ್ರೆ ನಾವಿಲ್ಲ, ಮನುಷ್ಯರು ನಾವಿಲ್ಲ. ನೋಡಿ, ಏನು ಸೈಂಟಿಫಿಕ್ ಆಗಿ ಏನು ಗೊತ್ತಿಲ್ಲ. ಸೈಂಟಿಫಿಕ್ ಆಗಿ ಗೊತ್ತಿಲ್ಲ ಅಂತ ಹೆಂಗ್ ಹೇಳ್ತೀರಿ? ಸೈಂಟಿಫಿಕ್ ಆಗಿ ಅವಳಿಗೆ ಗೊತ್ತಿತ್ತು, ಮೊದಲೇ ಗೊತ್ತಿತ್ತು. ಈ ವಿಜ್ಞಾನ ಹೇಳೋದನ್ನ ಅವಳು ಆವಾಗ ಜೀವನ ಮೂಲಕ ಹೇಳಿದಾಳೆ. ಸೂರ್ಯನೇ ಶಕ್ತಿ, ಚಂದ್ರನೇ ಶಕ್ತಿ, ಇವರಿಬ್ರಲ್ಲಿ ಒಬ್ರು ನಾವು ಈ ಭೂಮಿ ಮೇಲೆ ಇರೋದಿಲ್ಲ. ಎಷ್ಟು ತಿಳುವಳಿಕೆ ಬೇಕು ಅದಕ್ಕೆ? ಅದು ವೈಜ್ಞಾನಿಕ ತಿಳುವಳಿಕೆ. ಒಬ್ಬರು ಜನಪದ ಕಲಾವಿದೆ ಮಾಡಿರೋ ತಿಳುವಳಿಕೆ ಅದು ಏನ್ ಕಡಿಮೆನಾ? ಒಂದು. ಇನ್ನು ಕೊನೆಯಾಗಿ ಹೇಳ್ಬೇಕು ಅಂತಂದ್ರೆ, ಇದನ್ನ ಶಿವಪಾರ್ವತಿ ಸ್ವರೂಪರು ಅಂತ ಕರಿತಿದ್ರು ಅವರು. ಯಾರು? ಜನಪದ ಕಲಾವಿದೆಯರು. ಇವ್ರನ್ನ ಶಿವಪಾರ್ವತಿ ಸ್ವರೂಪರು ಅಂತಾರೆ. ಗಂಡು ಹೆಣ್ಣು ಮದುಮಕ್ಕಳು ಅಂತೆಲ್ಲ ಕರೆಯಲ್ಲ, ಶಿವಪಾರ್ವತಿ ಸ್ವರೂಪರು ಅಂತಾನೆ ಯಾಕೆ ಕರೀತಾರೆ ಅಂತಂದ್ರೆ, ಶಿವನ ಕೊನೆಯ ಶಿವನ ವಾಸಸ್ಥಾನ ಯಾವುದು ಅಂತಂದ್ರೆ, ಶಿವನ ವಾಸಸ್ಥಾನ ಸ್ಮಶಾನ ಅಲ್ವಾ? ಶಿವನ ಅಲಂಕಾರಿಕ ಸಾಮಗ್ರಿ ಬೂದಿ, ಬಿಸಿ ಬಿಸಿ ಬೂದಿ. ಆಗ ತಾನೇ ಸುಟ್ಟ ಹೆಣದ ಬೂದಿ ಅಲ್ವಾ? ಎಷ್ಟು ಚೆನ್ನಾಗಿ ಅವರು ಶಿವನ್ನೇ ಇದ್ ಮಾಡ್ತಾರೆ ಅಂತಂದ್ರೆ, ಶಿವನನ್ನ ಶಿವಪಾರ್ವತಿ ಸ್ವರೂಪ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಮನುಷ್ಯರೆಲ್ಲರ ಕೊನೆಯ ನಿಲ್ದಾಣ ಯಾವುದು? ಸ್ಮಶಾನ. ಆ ಸ್ಮಶಾನನ ಕಾಯವ ಯಾರು? ಶಿವ. ಆ ಶಿವ ಮಾತ್ರ ಅರ್ಧನಾರೀಶ್ವರ ಪ್ರತೀಕವಾಗಿ ಕಂಡೇನೆ. ಬೇರೆ ಯಾವ ದೇವರಿಗೂ ಇಲ್ಲ ಅರ್ಧನಾರೀಶ್ವರ. ಲಕ್ಷ್ಮೀನಾರಾಯಣಗೆ ಇಲ್ಲ, ಲಕ್ಷ್ಮೀನಾರಾಯಣ ಹೆಸರಷ್ಟೇ, ಅವಳ ಅರ್ಧನಾರೀಶ್ವರ ಅಲ್ಲ. ಅವ ನಾರಾಯಣ, ಅವಳ ಲಕ್ಷ್ಮಿ. ಬ್ರಹ್ಮನಿಗೆ ಬೇರೆ ಇದೆ, ಅವ ಸ್ವಂತ ಮಗಳನ್ನೇ ಮದುವೆ ಆದವನ ಬ್ರಹ್ಮ, ತಾನೇ ಸೃಷ್ಟಿ ಮಾಡಿದ ಮಗಳನ್ನ ಮದುವೆ ಆಗ್ತಾನೆ ಅಲ್ವಾ? ಬಟ್ ಈಶ್ವರ ಹಂಗಲ್ಲ.
ಅರ್ಧ ನಾರಿಯೆಗೆ ತನ್ನ ದೇಹದಲ್ಲಿ ಸ್ಥಾನ ಕೊಡ್ತಾನೆ ಅಂತ. ಬಟ್ ಅದೊಂದು ಕಲ್ಪನೆ ಆಗಿರ್ಬೋದು. ಇವತ್ತು ಸೈಂಟಿಫಿಕಲಿ ಅದು ಪ್ರೂವ್ ಆಗಿದೆ. ಹೆಂಗೆ ಪ್ರೂವ್ ಆಗಿದೆ ಅಂತಂದ್ರೆ, ಎಲ್ಲಾ ಗಂಡಿನ ದೇಹದಲ್ಲೂ ಒಂದಿಷ್ಟು ಹೆಣ್ಣಿನ ಅಂಶಗಳು, ಎಲ್ಲಾ ಹೆಣ್ಣಿನ ದೇಹದಲ್ಲೂ ಒಂದಿಷ್ಟು ಗಂಡಿನ ಅಂಶಗಳು ಇರ್ತವೆ ಅಂತ ಇವತ್ತು ಸೈಕಲಾಜಿಕಲಿ ಪ್ರೂವ್ ಆಗಿದೆ. ಅರ್ಥ ಆಯ್ತಾ? ಆಮೇಲೆ ರಾಸಾಯನಿಕವಾಗಿ ಕೂಡ ಪ್ರೂವ್ ಆಗಿದೆ. ಯಾಕಂದ್ರೆ ಎಕ್ಸ್ 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 ಗಂಡಿನ ಸಂಕೇತ ಆದ್ರೆ ಎಕ್ಸ್ 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 ವೈ ಒಂದೇ, ವೈ ಅನ್ನೋದು ಒಂದೇ, ಅದು ಹೆಣ್ಣಿನ ಜೀವಾಣು ಆಗಿ ನಮಗೆ ಕಂಡು ಬರ್ತಾ ಇತ್ತು. ಅದಕ್ಕೂ ವಿಶೇಷವಾಗಿದ್ದಂತಂದ್ರೆ ನಮಗೆ ಸೃಷ್ಟಿಯನ್ನು ಅರ್ಥ ಮಾಡ್ಕೊಳಕ್ ಆಗೋದೇ ಇಲ್ಲ. ಜನಪದ ಕಲಾವಿದರು ಸೃಷ್ಟಿಯನ್ನು ಅರ್ಥ ಮಾಡ್ಕೊಳ್ಳೋದೇ ಇರೋ ಒಂದು ಬ್ರಹ್ಮಾಂಡಗಿಂತ ಬರೀ ಭೂಮಿ ನಮಗೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ನಮ್ಮ ದೇಹವನ್ನು ನಮಗೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಒಂದು ಹೆಣ್ಣಿನಲ್ಲಿ ಅಂಡಾಣುವಿನ ಜೊತೆಗೆ ಒಂದು ವೀರ್ಯಾಣು ಸೇರಿದ ತಕ್ಷಣವೇ ಅದು ಎಕ್ಸ್ ವೈ ವೀರ್ಯಾಣು ಆಗಿದ್ದಲ್ಲಿ, ಎಕ್ಸ್ ವೈ ವೀರ್ಯಾಣು ಆಗಿದ್ದಲ್ಲಿ ತಕ್ಷಣ ಅಲ್ಲೊಂದು ಹೆಣ್ಣು ಭ್ರೂಣ ಉತ್ಪತ್ತಿ ಆಗುತ್ತೆ. ಆ ಹೆಣ್ಣು ಭ್ರೂಣ ಉತ್ಪತ್ತಿ ಆಗಿದ್ದು ಅದು ಬೆಳೀತಾ 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 ಇರ್ಬೇಕಾದ್ರೆ ತಾಯಿಯ ಗರ್ಭದಲ್ಲಿ ಆ ಮಗುವಿನಲ್ಲಿ ಭ್ರೂಣ ಚೀಲ ರೆಡಿ ಆಗತ್ತೆ, ಅಂಡಾಣುಗಳು ರೆಡಿ ಆಗತ್ತೆ. ಅಂಡಾಣು ಮೊದಲನೇ ಅಂಡಾಣು ಬಿಡುಗಡೆ ಯಾವತ್ತು ಅನ್ನೋ ದಿನಾಂಕ ಕೂಡ ಅಲ್ಲಿ ನಿಗದಿ ಆಗತ್ತೆ. ಇದು ಸೈನ್ಸ್ ಇತ್ತೀಚೆಗೆ ಹೇಳ್ತಾರೋ ಮಾತು. ಬಟ್ ಈ ಜನಪದ ಕಲಾವಿದೆ ಅದನ್ನ ಕಳಸ ಅನ್ನೋದ್ರ ಮಾತಿನ ಮೂಲಕ ಇಲ್ಲೆಲ್ಲ ಒಂದ್ ಕಡೆ ಇಂಡಿಕೇಟ್ ಮಾಡ್ತಾರೆ. ಅವಾಗ ಅವರಿಗೆಲ್ಲ ತಿಳ್ಕೊಂಡಂತದ್ದು ಗರ್ಭದ ಅಡ್ವಾನ್ಸ್ ಆಗಿದ್ರು, ಈಗಿನ ಸೈನ್ಸ್ ಅಡ್ವಾನ್ಸ್ ಆಗಿದ್ರು. ಅವರು ಗರ್ಭ ಚೀಲದಲ್ಲಿ ಯಾವತ್ತು ನೀರಿರ್ಬೇಕು, ನೀರಿಲ್ದೇ ಇದ್ರೆ ತಾಯಿ ಮಗು ಇಬ್ರಿಗೂ ಅಪಾಯ ಅನ್ನೋದನ್ನ ಅವ್ರು ಯಾವತ್ತೂ ಕಂಡಿಡ್ಕೊಂಡಿದ್ರು. ಹಂಗಾಗಿ ಅವರು ಇದನ್ನ ಕಳಸ ಅಂತ ಕರೀತಾರೆ. ಕಳಸ ಅನ್ನೋದ್ರ ಅರ್ಥ ಏನು ಅಂತಂದ್ರೆ, ಕಳಸದ ಗಿಂಡಿ ಅಂದ್ರೆ ನೀರಿಲ್ದೇ ಇದ್ರೆ ಕಳಸದ ಗಿಂಡಿ ಆಗಲ್ಲ. ಅರ್ಥ ಆಯ್ತಾ? ಎಲ್ಲ ಸಮಾರಂಭ ಮದುವೆಗಳಲ್ಲಿ ಕಳಸ ಇರ್ಲೇಬೇಕು. ಕಳಸದ ಅರ್ಥನೇ ಅದು. ಈಗಿನ ನಿಜವಾಗ್ಲೂ ಅವರಿಗೆಲ್ಲ ಸುಮ್ನೆ ಒಂದು ಸಂಪ್ರದಾಯ ಹಾಳೆಯವ್ರು ಮಾಡ್ತಿದ್ದಾರೆ ಅಂತ ಮಾಡ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ಅವ್ರಿಗೆ ಅಂತಲ್ಲ, ಹಸೆ ಚಿತ್ರದ ಬಗ್ಗೆ ಭಾರಿ ಜನ ಬಾರ್ಬಾರಿತದಲ್ಲಿ ಮಾತಾಡ್ತಾರಲ್ಲ, ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇದು ಸುಮ್ಮನೆ ಮಾತಾಡ್ತಾ ಹೋಗ್ತಾರ ಇದನ್ನ. ಈ ತರ ಆಳವಾಗಿ ವೈಜ್ಞಾನಿಕವಾಗಿ ನಾನು ಎಳೆದಿದ್ರಿಂದಾನೆ ನನಗೆ ಮಾಹಿತಿಗಳು ಸಿಗ್ತಾ ಇತ್ತು. ನನಗೆ ಹಸೆ ಚಿತ್ತಾರ ಬರೆಯೋ ಟೈಮಲ್ಲೆಲ್ಲ ನಂದೊಂದು ಸ್ವಭಾವ ಇದೆ, ಬಾಯಿ ತುಂಬಾ ಕವಳ ಇರಬೇಕು. ಬದಿಗೆ ಒಂದು ಮೊಬೈಲ್ ಅಲ್ಲಿ ನಂಗೊಂದು ಭಾವಗೀತೆ ಯಾವ್ದಾದ್ರು ಬರ್ತಾನೆ ಪ್ಲೇ ಆಗ್ತಾನೆ ಇರ್ಬೇಕು. ಭಾವಗೀತೆ ಕೇಳ್ಕಂತ ಕವಳ ಹಾಕೊಂಡು ನಾನು ಬರ್ಕೊಂತ ಹೋಗ್ತಾ ಇರ್ತೀನಿ. ನಂಗೆ ಆ ಹಸೆ ಚಿತ್ತಾರ ಬರೆಯೋ ಟೈಮಲ್ಲಿ ಯಾರು ಬಂದ್ರು ಅಂದ್ರೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತೀರಾ, ಯಾಕಾದ್ರೂ ಬಂದ್ರಪ್ಪ ಇವ್ರ ಮನೆಗೆ ಅನ್ಸ್ಬಿಡ್ತದೆ. ಆಗ ಮನೆಗೆ ಬಂದವರು ಏನು ಮಾಡಕ್ಕಾಗಲ್ಲ. ಅದ ಡಿಸ್ಟರ್ಬ್ ಅನ್ನ ಸಹಿಸ್ಕೊಳ್ಳೇಬೇಕು. ಸಹಿಸ್ಕೊಂಡು ಮತ್ತೆ ಅವ್ರ ಜೊತೆ ಮಾತುಕತೆ ಇಳಿತೀವಿ. ಹಂಗಾಗಿ ಹಸೆ ಚಿತ್ರದಲ್ಲಿ ಇಷ್ಟೆಲ್ಲ ನಾನು ಹೇಳಿ ಸ್ವಲ್ಪ, ಇನ್ನೂ ತುಂಬಾ ಮೋಟಿವ್ಗಳಿದಾವೆ. 75 ಮೋಟಿವ್ಗಳನ್ನ ನಾವೇ ಐಡೆಂಟಿಫೈ ಮಾಡಿದೀವಿ. ಇನ್ನೂ 22-23 ಮೋಟಿವ್ಗಳು ಇದಾವೆ ಅಂತ ಗೊತ್ತಾಗಿದೆ. ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಇದೆ. ಸಾಗರ, ಸಿರ್ಸಿ, ಸಿದ್ದಾಪುರ, ಹೊಸನಗರ, ಸೊರಬ ಈ ಭಾಗದಲ್ಲಿ ಇರ್ತಕ್ಕಂಥದ್ದೇ ಒಂಥರದ್ದಾದ್ರೆ, ಈ ಹೊಳೆಯಿಂದ ಆಚೆ ಶರಾವತಿ ನದಿಯಿಂದ ಆಚೆ ಆ ಭಾಗ ಬರುತ್ತೆ, ತುಮ್ರಿ ಬ್ಯಾಕ್ವರ್ಡ್ ಭಾಗ ಅಂತೆಲ್ಲ ಬರುತ್ತೆ. ಆ ಭಾಗದಲ್ಲಿ ಇರೋ ರೀತಿನೇ ಸ್ವಲ್ಪ ಚೇಂಜ್ ಇದೆ. ಹಾಗಂತ ನಿಲಿ ಕೊಚ್ಚದ ಬಾಸಿನಲ್ಲಿ ಈ ಮೋಟಿವ್ಗಳೆಲ್ಲ ಇದಾವೆ. ಅದ್ರ ಜೊತೆಗೆ ಹೊಸ ಹೊಸ ಮೋಟಿವ್ಗಳು ಇದಾವೆ, ಹೊಸ ಹೊಸ ಹೆಸರುಗಳಿದಾವೆ ಆ ಮೋಟಿವ್ಗಳಿಗೆ, ಒಳ ವಿನ್ಯಾಸಗಳಿಗೆ. ಇವೆಲ್ಲವೂ ನಮ್ಗೆ ಅತ್ಯಂತ ಮುಖ್ಯ. ನಾವಿನ್ನೂ ಅದನ್ನೆಲ್ಲ ಕಲಿಬೇಕಾಗಿದೆ, ಸ್ಟಡಿ ಮಾಡ್ಬೇಕಾಗಿದೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ನಾನು ಈ ವಿಷಯದಲ್ಲಿ ಹಸಚಿತ್ತ ವಿಷಯದಲ್ಲಿ 25 ವರ್ಷದಿಂದ ಇದನ್ನು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ್ಯೂ ಕೂಡ ನಾನು ಇನ್ನೂ ಕಲಿಕೆಯ ವಿದ್ಯಾರ್ಥಿ ಅನ್ನೋ ಭಾವನೆನೇ ನಂಗಿದೆ ಹೊರತು ಕಲ್ತಿದ್ದೀನಿ ಅಂತ ಒಂದು ಕ್ಷಣ ಕೂಡ ಅನ್ಸಿಲ್ಲ ನಂಗೆ. ಅರ್ಥ ಆಯ್ತಾ? ನನ್ಗೆ ಗೊತ್ತಿದ್ದಂಗೆ ಸರ್ ಎಲ್ಲ ತಿಳಿದಂತವ್ರು ಸ್ವಲ್ಪ ಹೇಳುವಂತ ಮಾತುಗಳಿದ್ದಾರೆ. ಇವನು ರಾಜ್ಕುಮಾರ್ ತಗೊಳ್ಳಿ ಸರ್, ಅಂತ ದೊಡ್ಡ ಮೇರು ನಟ, ಅವ್ರು ಕೊನೆವರೆಗೂ ನಾ ಇನ್ನೂ ಕಲಿತಿದ್ದೀನಿ ಅಂತಾನೆ ಹೇಳುವಂತ ಬಂದಿದೆ. ನೀವು ನನ್ಗೊಂತ ಖುಷಿ ಆಯ್ತು ಸರ್, ನೀವು ಇಷ್ಟೊಂದು ಜ್ಞಾನಿಗಳು ಆದ್ರೆ ಇನ್ನೂ ನಾನು ಕಲಿತಿದ್ದೇನೆ ಅನ್ನೋದು ಸಮಾಜಕ್ಕೆ ಗೊತ್ತಿಲ್ಲ ಅನ್ನೋ ಮಾತ್ರ ನಾವು ಬೆಳೆಯೋದಕ್ ಸಾಧ್ಯ, ತಿಳಿಯೋದಕ್ ಸಾಧ್ಯ, ಇನ್ನು ಹೊಸ ವಿಷಯಗಳು ತಿಳ್ಕೊಳ್ಳೋಕೆ ಸಾಧ್ಯ. ಆಮೇಲೆ ಒಂದ್ ಮಾತ್ರ ನಿಮ್ಗೆ ಉದಾಹರಣೆ ಕೊಡ್ತೀನಿ ನಾನು ನಿಮ್ಗೆ. ನೀವು ಎಷ್ಟೇ ಬುದ್ಧಿವಂತ ಇದ್ರು ಏನೇ ಆಗಿರ್ಬೋದು, ನಮ್ಮ ಇದರಲ್ಲಿ ನಮ್ ಕಟಿಂಗ್ ನಮಗೆ ಮಾಡ್ಕೊಳಕ್ ಬರುತ್ತಾ? ಇಲ್ಲ.
ನಾವು ಒಬ್ಬ ಕ್ಷೌರಿಕ ಮಿತ್ರನನ್ನೇ ಅವಲಂಬಿಸ್ಬೇಕು. ನಮ್ ಚಪ್ಪಲಿ ಎಲ್ಲ ನಮ್ಮ ಹತ್ರ ಹೊಲ್ಕೊಳಕ್ ಬರುತ್ತಾ? ನಾವು ಒಬ್ಬ ಚಮ್ಮಾರ ಮಿತ್ರನನ್ನೇ ನಾವು ಬಳಸ್ಬೇಕು. ನಮಗೆ ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ ಅವೆಲ್ಲ. ಇವತ್ತು ವೈಜ್ಞಾನಿಕವಾಗಿ ಯಾವ್ಯಾವ ರಂಗದಲ್ಲಿ, ವೈಜ್ಞಾನಿಕ ರಂಗದಲ್ಲಿ, ಅದರಲ್ಲೂ ವೈದ್ಯಕೀಯ ರಂಗದಲ್ಲಿ ಎಷ್ಟೆಷ್ಟೆಲ್ಲ ಸಾಧನೆಗಳಾಗ್ತಾ ಇದಾವೆ ಅಂತಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನೋಡಿ, ಸ್ಟೆಮ್ ಸೆಲ್ಲಿನ ಮೂಲಕ, ಸ್ಟೆಮ್ ಸೆಲ್ ಅಂತ ಒಂದು ಸೆಲ್ ಇದೆ, ಸ್ಟೆಮ್ ಸೆಲ್ಲಿನ ಮೂಲಕ ಅನೇಕ ರೀತಿಯ ಚಿಕಿತ್ಸೆಗಳನ್ನ ಮನುಷ್ಯನ ದೇಹದಲ್ಲಿ ಮಾಡಬಹುದು ಅಂತ ಗೊತ್ತಾಗಿದೆ. ಈ ಸ್ಟೆಮ್ ಸೆಲ್ ಎಲ್ಲಿದೆ ಅಂತ ನೋಡೋಕೋದ್ರೆ ತಾಯಿ ಮಗುವಿನ ಹೊಕ್ಕಳು ಬಳ್ಳಿನಲ್ಲಿ ಜಾಸ್ತಿ ಇದೆ ಅಂತ ಗೊತ್ತಾಗಿದೆ. ಆ ತಾಯಿ ಮಗುವಿನ ಹೊಕ್ಕಳು ಬಳ್ಳಿರುವ ಸ್ಟೆಮ್ ಸೆಲ್ಸ್ ನ ಬೇರ್ಪಡಿಸ್ಕೊಂಡು ಆ ಹುಟ್ಟಿದ ಮಗುವಿಗೆ ಟ್ರೀಟ್ಮೆಂಟ್ ಕೊಡಬಹುದು ಅಂತ ಇವತ್ತು ಗೊತ್ತಾಗಿದೆ. ಬಟ್ ಅವತ್ತು ಪ್ರಕೃತಿ ಎಷ್ಟು ಮಟ್ಟಿಗೆ ಅದನ್ನು ಮಾಡಿತ್ತು ಅಂತಂದ್ರೆ, ತಾಯಿ ಹೆಣ್ಣು ಯಾವ್ದೋ ಗಂಡಿನ ಜೊತೆ ಸೇರೋ ಸಹಜವಾಗಿ ಗರ್ಭವತಿ ಆಗ್ತಿದ್ಲು. ಗರ್ಭವತಿ ಆದವಾಗ ಎಲ್ಲ ಹಡಿಬೇಕಿತ್ತು, ಆದಿಮಾನವನ ಕಾಲದಲ್ಲಿ ನಾ ಹೇಳ್ತಾ ಇರೋದು. ಆ ರೀತಿ ಹಡೆದವಾಗ ಅವಳಿಗೆ ಆಹಾರ ತಂದು ಕೊಡೋದು ಅಥವಾ ಅವಳನ್ನ ಬಾಣಂತನ ಅಂತ ಈಗೇನು ಆರೈಕೆ ಉಂಟು ಆತದ ಆರೈಕೆ ಮಾಡೋದು ಯಾರು ಇರ್ಲಿಲ್ಲ ಅಲ್ವಾ? ಒಂದು ಆಕಳು ಹೇಗೆ ಗುಡ್ಡೆ ಮೇಲೆ ಕರಿ ಹಾಕುತ್ತೋ, ಅದೇ ರೀತಿ ಹುಲಿ ಹೇಗೆ ಮರಿ ಹಾಕುತ್ತೋ ಅದೇ ರೀತಿ ಹಾಕ್ತಿದ್ಲು ಅವಳು. ಆ ರೀತಿ ಹಾಕ್ತವೆ. ಅವಳಿಗೆ ಏನೋ ತಿನ್ನಕ್ ಸಿಗ್ತಾ ಇರ್ಲಿಲ್ಲ. ಮಗುವಿನ ಜೊತೆ ಒಂದಿಷ್ಟು ಮಾಂಸ ಕಸ ಬರ್ತಿತ್ತಲ್ಲ, ಅದನ್ನೇ ತಕ್ಕಂಡು ತಿಂದ್ಬಿಡೋಳು ಅವಳು. ಆಮೇಲೂ ಮಗುನ್ ಬಿಟ್ಟು ಹೋಗಕ್ ಬರ್ತಿಲ್ಲ, ಯಾಕಂದ್ರೆ ತಾಯಿ ಹೊಟ್ಟೆ ತುಂಡಾಗಿರಲ್ಲ, ಮಗುವಿನ ಹೊಕ್ಕಳಿಂದ ಆ ಬಳ್ಳಿ ತುಂಡಾಗಿರ್ತಿರ್ಲಿಲ್ಲ. ಅವಾಗ ಅವಳು ಅನಿವಾರ್ಯವಾಗಿ ಮಗುನ ಎತ್ಕೋಬೇಕಾಗ್ತಿತ್ತು. ಅನಿವಾರ್ಯವಾಗಿ ಮಗು ಎತ್ಕೊಂಡವಾಗ ಮಗುಗೆ ಆಟೋಮೆಟಿಕ್ ಆಗಿ ತಾಯಿ ಹಾಲು ಸಿಗ್ತಾ ಇತ್ತು. ಆ ಮಗುನ ಎತ್ಕೊಂಡು ಅವಳು ಓಡಾಡ್ತಾ ಇರ್ಬೇಕಾದ್ರೆ ಒಂದು ವಾರಕ್ಕಾಗಲೇ ಅವಳಿಗೂ ಎದೆ ಹಾಲು ಕುಡಿಸಿದವಾಗ ತಾನು ಹಗುರ ಆಗ್ತಾ ಇದೀನಿ ಅನ್ನೋ ಭಾವನೆ ಬರ್ತಾ ಇತ್ತು. ಮಗು ಎದೆ ಹಾಲು ಕುಡಿದ್ರೆ ನಂಗೆ ಹಗುರ ಆಗುತ್ತೆ ನಾವು ಭಾವನೆ, ಅದು ತಾಯಿ ಪ್ರಕೃತಿ ಕೊಟ್ಟಿರುವ ತಾಯಿ ಭಾವ ಅದು. ಅದನ್ನ ಅನುಭವಿಸ್ಕೊಂತ ಬಂದ್ಲು. ಅದಾಗಿ ಒಂದು ವಾರ ಒಪ್ಪತ್ತಿಗೆ ಆ ಹೊಕ್ಕಳು ಬಳ್ಳಿ ತಾಯಿ ದೇಹದಿಂದ ಬಿದ್ದೋಗ್ತಿತ್ತು, ಮಗುವಿನ ದೇಹದಿಂದ ಬಿದ್ದೋಗ್ತಿತ್ತಲ್ಲ. ಬಿದ್ದೋದ ತಕ್ಷಣ ಏನ್ ಮಾಡ್ತಿದ್ಲು ಅವಳು ಅಂತಂದ್ರೆ, ತಕ್ಷಣ ಅದನ್ನು ಮುದ್ದೆ ಮಾಡ್ಕೊಂತಿದ್ರು, ಕಚ್ಚ 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 ಜಗತ್ತು ತಿಂದ್ಬಿಡ್ತಾ ಇದ್ಲು. ಸ್ಟೆಮ್ ಸೆಲ್ ಅನ್ನೋದು ಏನಿತ್ತಲ್ಲ ಅದರಲ್ಲಿ, ಆ ಸ್ಟೆಮ್ ಸೆಲ್ ಅವಳ ದೇಹವನ್ನು ಸೇರ್ತಿತ್ತು. ಹೆರಿಗೆ ಟೈಮಲ್ಲಿ ಅವಳ ದೇಹದಲ್ಲಿ ಏನೇನು ಡ್ಯಾಮೇಜಸ್ ಆಗಿದೆಯೋ ಅದನ್ನೆಲ್ಲ ಸರಿ ಮಾಡ್ತಿತ್ತು. ಅದೇ ಸ್ಟೆಮ್ ಸೆಲ್ಲು ತಾಯಿಯ ಎದೆ ಹಾಲಲ್ಲಿ ಸೇರ್ತಾ ಇತ್ತು. ಎದೆ ಹಾಲಲ್ಲಿ ಸೇರಿದ ಸ್ಟೆಮ್ ಸೆಲ್ಲು ಮಗುವಿನ ಬಾಡಿಗೆ ಹೋಗ್ತಾ ಇತ್ತು. ಮಗುವಿನಲ್ಲಿರುವ ಕಾಯಿಲೆ ಕಸಾಲೆಗಳನ್ನೆಲ್ಲ ಅದು ದೂರ ಮಾಡ್ತಾರೆ. ನ್ಯಾಚುರಲ್ ಮೆಡಿಸಿನ್ ಅದು ಒಂಥರ ಅಲ್ಲ, ನಿಜವಾಗ್ಲೂ ನ್ಯಾಚುರಲ್ ಮೆಡಿಸಿನ್. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಬೆಕ್ಕೊಂದು 5-6 ಮರಿ ಹಾಕಿದ್ರೆ ಆ ಮರಿನಲ್ಲಿ 1-2 ಮರಿನ ತಿಂದ್ಬಿಡುತ್ತೆ, ಜೊತೆಗೆ ಮಾಂಸನು ತಿನ್ನತ್ತೆ. ನಾಯಿ ಕೂಡ ಅಷ್ಟೇ, ಮಾಂಸನು ತಿನ್ನತ್ತೆ. ನೀವು ಸಾಕಿದ ಎಮ್ಮೆ ದಿವಸ ಸೇರಿ ಎಣ್ಣೆ ಹಚ್ಚಿದ್ರು ಮಾರನೇ ದಿವಸ ಮತ್ತೆ ಬೂದು ಬಣ್ಣ ಆಗಿರುತ್ತೆ, ಬಡಕಲ ಮೈ ಆಗಿರುತ್ತೆ. ಇದೇ ನಿಮ್ಗೆ ಸಾಕು. ಅಲ್ಲಿ ಅದು ಕರು ಹಾಕಿದ ತಕ್ಷಣ ಕರುವಿನ ಜೊತೆ ಬಂದಿರೋ ಮಾಂಸನ ತಿಂದಿರುತ್ತೆ. ಹಂಗಾಗಿ ಕಾಡು ಕೋಣದ ಹಿಂಡು ವರ್ಷ ಜಾಸ್ತಿ ಆಗುತ್ತೆ. ಊರಿನಲ್ಲಿ ಸಾಕಿದ ಎಮ್ಮೆ ಕರು ಬದುಕಿಸ್ಕೊಳ್ಳೋದೇ ಕಷ್ಟ ಆಗಿರ್ತದೆ. ಯಾಕೆಂದ್ರೆ ಇವೆಲ್ಲ ಕಾರಣಗಳು. ನೀವು ಕಾಡಲ್ಲಿ ನೋಡಿದ್ರೆ ಯಾವ ಗಿಡ ಮರ ಯಾವ ತನ್ನ ಮೈನ ಎಲೆಯನ್ನ ತನ್ನ ಬುಡದಲ್ಲಿ ಉದುರಿಸ್ಕೊಂಡಿರುತ್ತೋ ಆ ಗಿಡ ಮರ ಎಲ್ಲ ಸ್ವಲ್ಪ ಸಿಗಿರ್ತವೆ, ಸ್ವಲ್ಪ ಬೆಳೆದಿರ್ತವೆ. ಎಂತಕ್ಕೆಂದ್ರೆ ಅದ್ರ ವೇಸ್ಟ್ ಅದು ಗೊಬ್ಬರ ಆಗಿರುತ್ತೆ. ಇವೆಲ್ಲವನ್ನು ನಾವು ಕಲಿಬೇಕಾಗಿದೆ, ಪ್ರಕೃತಿಯಿಂದ ನಾವು ಕಲಿಬೇಕಾಗಿದೆ. ಪ್ರಕೃತಿಯಿಂದ ಕಲಿಯುವ ಪಾಠವನ್ನ ಹಸೆಚಿತ್ತಾರ ಕಲಾವಿದೆ ಅತ್ಯಂತ ಅಮೂಲಾಗ್ರವಾಗಿ ನೀವು ಯೋಚನೆ ಮಾಡಿದ್ರೆ, ನೀವು ಪರಿಶೀಲನೆ ಮಾಡಿದ್ರೆ, ನೀವು ಅದರ ಒಳಗಿಳಿದು ನೋಡಿದ್ರೆ ಅಮೂಲಾಗ್ರವಾಗಿ ನಾವು ಸುಮ್ಮನೆ ಒಬ್ರು ನೋಡೋರಿಗೆ ಒಂದು ಚಿತ್ತಾರ ಅಷ್ಟೇ. ಅದ್ರಲ್ಲಿ ಒಳಗಡೆ ನೀವು ನಿಮ್ಮಂತವ್ರನ್ನ ತಿಳ್ಕೊಂಡಾಗ ಪ್ರತಿಯೊಂದು ನಾಲೆಜ್ ಅದ್ರಲ್ಲಿ ಸಿಗ್ತದೆ. ಒಂದಾಯ್ತಾ? ಇಲ್ಲಿ ಏನು ಅಂದ್ರೆ ವಿಶೇಷ ಏನು ಅಂತಂದ್ರೆ 100ಕ್ಕೆ 99 ಪಾಲು ಇಲ್ಲಿರೋದೆಲ್ಲ ಸರಳ ರೇಖೆಗಳು. ವಕ್ರರೇಖೆ ಬರೀ 1-2 ಪಾಲಿದೆ. 199 ಪಾಲು ಎಲ್ಲ ಕಡೆ ಸರಳ ರೇಖೆ. ಇಲ್ಲೊಂದು ವಕ್ರರೇಖೆ, ಇಲ್ಲೊಂದು ವಕ್ರರೇಖೆ ಬಿಟ್ರೆ ಎಲ್ಲಿದೆ ವಕ್ರರೇಖೆ? ಎಲ್ಲ ಸರಳ ರೇಖೆ. ಒಂದು ಸರಳ ರೇಖೆಯ ಮೂಲಕ ಅವಳು ಬದುಕಿನ ವಿವರವನ್ನ ಎಷ್ಟು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾಳೆ ಅಂತಂದ್ರೆ ಅದನ್ನ ವರ್ಣಿಸಲು ಅಸದಳ ಅಂತಲ್ಲ, ಹಂಗಾಗತ್ತೆ. ಬಟ್ ವರ್ಣಿಸಕ್ಕೂ ಬರುತ್ತೆ. ವರ್ಣಿಸೋ ರೀತಿನಲ್ಲಿ ವರ್ಣಿಸಿದ್ರೆ ಮಾತ್ರ ಅದು ಅರ್ಥ ಆಗ್ತಾ ಹೋಗುತ್ತೆ. ಈಗ ಇದ್ರೆ ಅಪಾರ್ಥ ಆಗ್ತಾ ಹೋಗುತ್ತೆ. ಅವಳು ಒಂದು ಇದನ್ನು ಬರೀತಾಳೆ, ಏನಂತಂದ್ರೆ ಪೊಪ್ಪಳಿ ಅಂತ. ಪೊಪ್ಪಳಿ ಅಂದ್ರೆ ಚೌಕಗಳು. ಅಲ್ಲಿ ಬೆಸ ಸಂಖ್ಯೆ ಮತ್ತು ಸರಿ ಸಂಖ್ಯೆ ಎರಡು ಇದೆಯಲ್ಲ ನಮ್ಮಲ್ಲಿ. ಅವಳು ಬೆಸ ಸಂಖ್ಯೆನಲ್ಲೇ ಬರೀತಾಳೆ, ಯಾವತ್ತೂ ಸರಿ ಸಂಖ್ಯೆನಲ್ಲಿ ಬರೆಯಲ್ಲ. ಯಾವ್ದನ್ನ? ಪೊಪ್ಪಳಿ ಅನ್ನೋದನ್ನ. ಪೊಪ್ಪಳಿ ಅಂತಂದ್ರೆ ಏನು? ಚೌಕಗಳು. ನಮ್ಮ ಕಣ್ಣಿನ ರಚನೆ ಕೂಡ ಹಲವಾರು ಚೌಕಗಳಿಂದ ಆಗಿದೆ.
ಸೈಂಟಿಫಿಕಲಿ ನಮ್ಗೆ ಹೇಳ್ಯಾರ ಕಣ್ಣಿನ ಹಲವಾರು ಚೌಕಗಳಿಂದ ಆಗಿರೋ ಕಣ್ಣಿನ ರಚನೆಯ ಮೂಲಕ ನಾವು ಪ್ರಪಂಚವನ್ನ ನೋಡ್ತೀವಿ ಅಲ್ವಾ. ಆ ರೀತಿ ಪ್ರಪಂಚನ ನೋಡಿದಾಗ ನಮ್ಗೆ ಬಣ್ಣ ಕಾಣುತ್ತೆ, ಮರಗಿಡಗಳು ಕಾಣುತ್ತೆ, ವಸ್ತುಗಳು ಕಾಣುತ್ತೆ, ಬೆಳಕು ಕಾಣುತ್ತೆ, ಕತ್ಲು ಕಾಣುತ್ತೆ ಎಲ್ಲ. ಮತ್ತು ನಾವು ಬದುಕನ್ನು ಕೂಡ ಕಣ್ಣಿನ ಮೂಲಕನೇ ನೋಡೋದು ಅಲ್ವಾ. ಇದನ್ನ ಒಬ್ಳು ಜನಪದ ಕಲಾವಿದ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾಳೆ ಅವಳು ಅಂತಂದ್ರೆ ಪೊಪ್ಪಳಿ ಅನ್ನೋದ್ರ ಮೂಲಕ ಅದನ್ನ ಹೇಳ್ತಾ ಹೋಗ್ತಾಳ ಅವಳು. ಆ ಪೊಪ್ಪಳಿ ಅನ್ನೋದ್ರ ಮೂಲಕ ನೀ ಬದುಕನ್ನು ಕಾಣ್ತಾ ಹೋಗ್ತೀಯ. ಪೊಪ್ಪಳಿ ಅಂದ್ರೆ ಕಣ್ಣಿನ ಮೂಲಕ. ಈಗ ಸಾಮಾನ್ಯ ಚೌಕ ಮನೆ ಇರೋ ಅಂಗಿ ಹಾಕೊಂಡ್ರೆ ಯಾರು, ಚೌಕ ಮನೆ ಇರೋ ಸೀರೆ ಉಟ್ಕೊಂಡ್ರೆ ಯಾರು. ನಮ್ಮಲ್ಲಿ ಹಳ್ಳಿ ಭಾಷೆನೊಳ ಒಂದು ಮಾತು ಹೇಳ್ತಾರೆ, ಗೊತ್ತಿರ್ಬೇಕು ನಿಮ್ಗೆ, ಏನಂತ, ಒಳ್ಳೆ ಕಣ್ಣಿನ ಬಟ್ಟೆ ಹಾಕೊಂಡ್ಬಿಟ್ಟಿಯಲ್ಲ, ಮೀರ ಅಂತ ಕಣ್ಣಿನ ಬಟ್ಟೆ ಅಂತಾರಲ್ವಾ. ಅದನ್ನ ಅವಳು ಇಂಡಿಕೇಟ್ ಮಾಡಿದಾಳೆ. ಅದು ಬೆಸ ಸಂಖ್ಯೆನಲ್ಲೇ ಮಾಡ್ತಾಳೆ. ಬೆಸ ಸಂಖ್ಯೆನಲ್ಲೇ ಯಾಕೆ ಮಾಡ್ತಾಳೆ ಅಂತಂದ್ರೆ ಇಲ್ಲಿ ಯಾವುದೂ ಕೂಡ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲದೆ ಇರೋದು ಅಂತೇಳಿ. ಬೆಸ ಸಂಖ್ಯೆ ಅಂದ್ರೆ ಅಷ್ಟೇ ತಾನೆ. 3, 5, 7, 9, 8 ಅಂದ್ರೆ ಅದಕ್ಕೆ ಮೂಲ 2 ಅಂತ ಹೇಳ್ಬೋದು. ಹೆಂಗ್ ಹೇಳ್ತೀನಿ ಅಲ್ವಾ. 8ಕ್ಕೆ ಮೂಲ 2 ಆಗುತ್ತೆ. ಆಗಸ್ಟ್ ಮ್ಯಾಥಮೆಟಿಕಲಿ ಅವಳು ಅಷ್ಟು ಮ್ಯಾಥಮೆಟಿಕಲಿ ಅಲ್ಲ, ಜೀವನದ ದರ್ಶನ ಅಲ್ಲ. ಅವಳು ಆ ರೀತಿಲಿ ನಮ್ಗೀಗ ಆ ರೀತಿ, ಬಟ್ ಅವಾಗ ಅವಳು ಆ ರೀತಿ ಮಾಡಿದ್ಲು. ಅವಳು ಆ ರೀತಿ ಥಿಂಕ್ ಮಾಡಿದಾಳೆ. ನಮ್ಗೀಗ ಅದನ್ನ ಮ್ಯಾಥಮೆಟಿಕಲಿ ಅಂತ ಹೇಳ್ತೀವಿ, ಜೊಮೆಟ್ರಿಕಲಿ ಇದು ಅವಳು ಡಿಸೈನ್ ಮಾಡಿದಾಳೆ ಅಂತ ನಮಗೆ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಅವಳಿಗೆ ಜಾಮೆಟ್ರಿ ಗೊತ್ತಿಲ್ಲ, ಆದರೆ ಒಂದು ಲೆಕ್ಕಾಚಾರ ಗೊತ್ತಿತ್ತು ಅವಳಿಗೆ. ಹೆಂಗೆ ಲೆಕ್ಕಾಚಾರ ಗೊತ್ತಿತ್ತು ಅಂತಂದ್ರೆ ಬಾಗಿಲು ಚಿತ್ತಾರನೇ ನಮಗೆ ಹೇಳುತ್ತೆ ಲೆಕ್ಕಾಚಾರ ಗೊತ್ತಿತ್ತು ಅಂತ. ಇಲ್ಲಿ ನಿಮ್ಗೆ ಒಂದು ಮನೆ ಹೆಚ್ಚಾದ್ರೂ, ಒಂದು ಮನೆ ಕಮ್ಮಿ ಆದ್ರೂ, ಬಣ್ಣ ತುಂಬೋದು ಒಂದು ಮನೆ ಹೆಚ್ಚು ಕಮ್ಮಿ ಆದ್ರೂ ಇಡೀ ಚಿತ್ರ ಹೋಗ್ಬಿಡುತ್ತೆ. ಪ್ರತಿಯೊಂದು ಅಷ್ಟು ಲೆಕ್ಕಾಚಾರದಲ್ಲೇ ಹೋಗ್ಬೇಕು. ಹಂಗಾಗಿ ಅವಳಿಗೆ ಲೆಕ್ಕಾಚಾರ ಗೊತ್ತಿತ್ತು ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ನೋಡಿರ್ಬೋದು ನೀವು, 2 ಚೌಕ ಇದೆ, ಈ ತರದ ಒಂದು ಮತ್ತೊಂದು ಚೌಕದ ಮಾದರಿ ಮಾಡಿ ಅವಳು. ಇದು 2 ಬುಟ್ಟ 1 ಚೌಕ ಅಂತ ಕರೀತಾರೆ ಅವರು. 1 ಚೌಕ ಅನ್ನೋಕ್ಕಿಂತ 1 ಗಡಿಗೆ, 2 ಬುಟ್ಟ 1 ಗಡಿಗೆ ಬಾಗಿಲು ಚಿತ್ತಾರ ಅಂತಾರೆ. ಇದೇ ತರ 3 ಬುಟ್ಟ 1 ಗಡಿಗೆ ಬಾಗಿಲು ಚಿತ್ತಾರ ಮಾಡ್ಯಾಳೆ, 3 ಬುಟ್ಟ 2 ಗಡಿಗೆ ಬಾಗಿಲು ಚಿತ್ತಾರ ಮಾಡ್ಯಾಳೆ. ಅದಕ್ಕೆಲ್ಲ ಎಷ್ಟು ಬೇಕು ಕ್ಯಾಲ್ಕುಲೇಷನ್, ಎಷ್ಟು ಲೆಕ್ಕಾಚಾರ ಬೇಕು ಅವಳಿಗೆ. ಅವಳಿಗೆ ಮಗ್ಗಿಗೆ ಬರ್ತಿತ್ತ? ಇಲ್ಲ, ಬುದ್ಧಿವಂತ ಇಲ್ಲ ಅವಳು. ಇದನ್ನ ನಮ್ಮ ಹತ್ರ ಊಹೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಆದ್ರೆ ನಾವು ಬಾಯಿಗೆ ಬಂದಂಗೆ ತೆಗಳುತ್ತೀವಿ ಅಷ್ಟೇ. ಇದು ನಮ್ಮ ದುರದೃಷ್ಟ ಆಗಿದೆ. ನಾವು ಈ ಬಗ್ಗೆ ಹೆಚ್ಚೆಚ್ಚು ಎಚ್ಚರ ವಹಿಸಿ ನೆಕ್ಸ್ಟ್ ಜನರೇಷನ್ ತಲುಪಿಸ್ತಾ ಹೋಗ್ಬೇಕಾಗಿದೆ. ಇದು ನಾನು ಕಳೆದ 25 ವರ್ಷಗಳಿಂದ ಮಾಡ್ಕೊಂತ ಬಂದಿರುವ ಶ್ರಮ ಮತ್ತು ಇದುವರೆಗೂ ದೊರಕಿರೋ ಫಲಿತಾಂಶ. ಈ ಶ್ರಮಕ್ಕೆ ಮತ್ತು ಈ ಫಲಿತಾಂಶಕ್ಕೆ ರಾಜ್ಯ ಸರ್ಕಾರ ನನಗೆ ಈ ಬಾರಿ ಒಂದು ನನ್ನ ಪ್ರಯತ್ನಕ್ಕೆ ಕೊಟ್ಟು ಗೌರವಿಸಿದೆ. ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೂ ಸಂಬಂಧಿಸಿದ ಅಧಿಕಾರಿಗಳಿಗೂ ಮತ್ತು ಎಲ್ಲ ನನ್ನ ಹಿರಿಕಿರಿಯ ಮಿತ್ರರಿಗೂ ಬಂಧು ಬಳಗಕ್ಕೂ ನಾನು ಕೃತಜ್ಞ.